ಅರಕಲಗೂಡು ಪಟ್ಟಣದ 6 ಅಂಗನವಾಡಿಗಳಿಗೆ ಶುದ್ಧ ಕುಡಿಯುವ ನೀರಿನ ಸಾಧನಗಳನ್ನು ಪಟ್ಟಣ ಪಂಚಾಯಿತಿ ವತಿಯಿಂದ ಕೊಡುಗೆಯಾಗಿ ನೀಡಿದರು. ಅರಕಲಗೂಡು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 2022-23ನೇ ಎಸ್ಎಫ್ಸಿ ಶೇಕಡಾ 7.5ರ ಅನುದಾನದಲ್ಲಿ ಪಟ್ಟಣದ 6 ಅಂಗನವಾಡಿಗಳಿಗೆ ಶುದ್ಧ ಕುಡಿಯುವ ನೀರಿನ ಸಾಧನಗಳನ್ನು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮಾತನಾಡಿ, ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿಗಳಿಗೆ ಅಗತ್ಯವಾದ ಮೂಲಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಮನವಿ ಸಲ್ಲಿಸಿದರು. ಮಕ್ಕಳಿಗೆ ಶುದ್ಧ ಆಹಾರದ ಜೊತೆಗೆ ಶುದ್ಧ ನೀರು ಅಗತ್ಯವಾಗಿರುವುದನ್ನು ಗಮನಿಸಿ 1,30,30,000 ರೂಗಳ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಸಾಧನವನ್ನು ಕೊಡುಗೆಯಾಗಿ ನೀಡಲಾಗಿದೆ ಎಂದು ತಿಳಿಸಿದರು. ನೀವೆಂಗೋ ನಿಮ್ಮ ಮಕ್ಕಳಿಗೂ ಅವರು ನಿಮ್ಮ ಮಕ್ಕಳು ಮಾಡಬೇಕು ಧರ್ಮ ನೀವು ನಾನು 60 ನಮ್ಮ ಅಂಗನವಾಡಿ ನಾನು ಸುತ್ತಲೂ ಕ್ಲೀನ್ ಮಾಡ್ತೀನಿ, ಒಳಗಡೆ ಯೋಚನೆ ಮಾಡ್ತಿರ್ತೀನಿ, ಹೋಗಿ ಯೋಚನೆ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಅಂಗನವಾಡಿ ಏನು ಕೊಡ್ತಲ್ಲ, ದುಡ್ಡು ಕೊಟ್ಟಿದ್ರು ಹಂಗ ಮತ್ತೆ ಬಾಟ್ಲಿಗೆ ಗೊತ್ತಿದ್ರು ಇದೆಲ್ಲ ಕೊಟ್ಟಿದ್ದೀರ ನೀವು ಅಂತ ಹೇಳಿ ನಾವು ಇನ್ಸ್ಪೆಕ್ಷನ್ ಮಾಡಿ ಅವ್ರ ಕ್ರಮ ಮಾಡ್ಕೊತಾ ಇದ್ದೀವಿ. ಹಾಗೂ ಮಾಜಿ ಅಧ್ಯಕ್ಷರವರೇ, ಕೃಷ್ಣಯ್ಯನವರೇ, ಬಾಸುದೇವನವರೇ ಹಾಗೂ ಸುಮೀಂದ್ರಕ್ಕನವರೇ ಹಾಗೂ ಅಂಗನವಾಡಿ ಶಿಕ್ಷಕಿಯರೇ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೌಕರ ವರ್ಗದವರೇ, ಪತ್ರಕರ್ತರೇ ಹಾಗೂ ಪಟ್ಟಣ ಪಂಚಾಯಿತಿ ಎಲ್ಲ ನೌಕರ ವರ್ಗದವರೇ, ಈ ದಿವಸ ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ 6 ಅಂಗನವಾಡಿಗಳಿಗೆ ಕುಡಿಯುವ ನೀರಿನ ವಾಟರ್ ಪ್ಯೂರಿಫೈರ್ ಕೊಡುವ ಪ್ರೋಗ್ರಾಮ್ ಇತ್ತು. ಆದ್ದರಿಂದ ಈ ನಮ್ಮ ಪಟ್ಟಣ ಪಂಚಾಯಿತಿ ಗಣೇಶವನ್ನು ಬಾಡಿ ಮೀಟಿಂಗಲ್ಲಿ ಪಾಸ್ ಮಾಡಿ ಮಕ್ಕಳಿಗೆ ಇದು ಅತ್ಯವಶ್ಯಕತೆ ಇದೆ. ಇವತ್ತಿನ ಕಲುಷಿತ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ನೀರಿನ ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿ ನೀರು ಕೂಡ ಅಷ್ಟೇ ಅತ್ಯವಶ್ಯಕ. ಆ ಒಂದು ನಿಟ್ಟಿನಲ್ಲಿ ಅವರು ಕೊಟ್ಟಂತ 6 ಅಂಗನವಾಡಿಗಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಮುಂದಿನ 2-3 ದಿನ ಬ್ಯಾಲೆನ್ಸ್ ಇರಬೇಕು. ಒಂದು ಅಂಗನವಾಡಿಗೆ ನಾವು ಮೊನ್ನೆ ಮಾಡಿಕೊಟ್ವಿ, ಯಾವ ಶೌಚಾಲಯಗಳನ್ನು ಮಾಡಿಕೊಟ್ರೆ ಅದಕ್ಕೆ ಟ್ಯಾಂಕ್ ಎಲ್ಲ ನೀರಿಲ್ಲ ಎಲ್ಲ ಮಾಡಿಸಿ ಅದಿಲ್ಲ ಅಂದಾಗ ಇದಷ್ಟೇ ಅದಾಗಬಾರ್ದು. ನಿಮಗೆ ಗಮನಿಸ್ತೀನಿ, ನಿಮ್ಗೆ ಯಾವುದೇ ಅಂಗನವಾಡಿಗಳಲ್ಲಿ ಟೌನಲ್ಲಿ ಶೌಚಾಲಯಗಳಿಲ್ಲ ಅಂತವನ್ನ ಗಮನಿಸ್ತೀನಿ, ಅರ್ಜಿ ಕೊಡಕ್ಕೆ ಹೇಳಿ. ಜೊತೆಗೆ ಅದರಿಂದ ನೀರು ಕಲೆಕ್ಷನ್ ಸಿಂಟೆಕ್ಸ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅನುಕೂಲ. ಈ ವೇಳೆ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯರಾದ ಹೂವಣ್ಣ, ಮಾಜಿ ಅಧ್ಯಕ್ಷ ಅಬ್ದುಲ್ ಬಾಸಿತ್, ಸದಸ್ಯರಾದ ಸುಮಿತ್ರಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.